ಗೆಳೆಯರೆ, ಇತಿಹಾಸದ ಪುಟದಲ್ಲಿ ತನ್ನದೇ ಆದ ಸಾಲು ಸಾಲು ಸವಾಲುಗಳನ್ನು ಎದುರಿಸಿರುವ ಅಮೆರಿಕ ಇವತ್ತು ದೊಡ್ಡಣ್ಣನ ಸ್ಥಾನದಲ್ಲಿ ಕೂತಿದೆ. ದೊಡ್ಡಣ್ಣ ಅಮೆರಿಕದ ಸ್ಥಾನ ಇವತ್ತು ಅಂತ್ಯವಾಗುವಂತಹ ಕಾಲ ಬಂದಿದೆಯಾ ಅಥವಾ ಅಂತ್ಯವಾಗ್ತಿದೆಯಾ? ರಹಸ್ಯ ಆಯುಧಗಳನ್ನು ಬಳಸಿ ಇರಾನ್ ಮಾಡ್ತಿರುವಂತಹ ಯುದ್ಧ ಯಾವ ರೀತಿ ನಡೀತಾ ಇದೆ, ಏನಾಗ್ತಿದೆ ಮಧ್ಯಪ್ರಾಚ್ಯದಲ್ಲಿ, ಯುದ್ಧದ ನಿಯಂತ್ರಣ ಹೇಗಾಗ್ತಿದೆ, ಹೀಗೆ ಹಲವು ವಿಚಾರಗಳ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ, ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವೆ ಏನು ನಡೀತಾ ಇದೆ, ಇರಾನ್ ಏನೆಲ್ಲ ತೊಂದರೆಗಳನ್ನ ಕೊಡ್ತಾ ಇದೆ ಅಕ್ಕಪಕ್ಕದ ದೇಶಗಳಿಗೆ, ಹಾಗೆ ಭಾರತಕ್ಕೆ ಇದರಿಂದ ಆಗ್ತಾ ಇರ್ತಕ್ಕಂಥ ತೊಂದರೆಗಳೇನು, ಲಾಭಗಳೇನು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಯಂತ್ರಣ ಹೊರಗೆ ಹೇಗೆ ಭೀಕರವಾಗಿ ವಿಸ್ತರಿಸ್ತಾ ಇದೆ ಅನ್ನೋದನ್ನು ನಾವೆಲ್ಲ ಟಿ ವಿಗಳಲ್ಲಿ ನೋಡ್ತಾ ಇದ್ದೀವಿ, ಎಲ್ಲ ಪೇಪರ್ಗಳಲ್ಲಿ ಓದ್ತಾ ಇದ್ದೀವಿ. ಗೆಳೆಯರೆ, ಇವತ್ತು ಜಗತ್ತಿನ ದೊಡ್ಡಣ್ಣ ಅಂತ ಅನಿಸ್ಕೊಂಡಿದ್ದಂತಹ ಅಮೆರಿಕದ ಚಕ್ರಾಧಿಪತಿ ಸ್ಥಾನ ಅಂತ್ಯವಾಗ್ತಾ ಇದೆಯಾ? ಇವರು ಮಾಡಿದಂತಹ ದೊಡ್ಡ ದೊಡ್ಡ ಚಳುವಳಿಗಳು, ದೊಡ್ಡ ದೊಡ್ಡ ಹೋರಾಟಗಳು, ದೊಡ್ಡ ದೊಡ್ಡ ಯುದ್ಧಗಳು ಏನಾಗ್ತಿದೆ, ಜಗತ್ತನ್ನು ಉಳಿಸ್ಬಿಡ್ತೀವಿ ಅನ್ನುವಂತಹ ಇವರ ಸಾಹಸ ಎಲ್ಲಿ ಹೋಗ್ತಾ ಇದೆ? ಇಸ್ರೇಲ್ ಅಮೆರಿಕವನ್ನು ಬಳಸಿಕೊಂಡು ಇರಾನ್ ಮೇಲೆ ಮಾಡ್ತಾ ಇರುವಂತಹ ಈ ದಾಳಿ ಅಥವಾ ಯುದ್ಧ ಭೀಕರತೆ ಇವತ್ತು ಎಷ್ಟು ಜನರ ಜೀವನವನ್ನು ಹಾಳು ಮಾಡ್ತಾ ಇದೆ, ಎಷ್ಟು ಜನರ ಜೀವನ ತೆಗೆದಿದೆ, ಅದೆಷ್ಟು ಸಾವಿರಾರು ಲಕ್ಷಾಂತರ ಕುಟುಂಬಗಳನ್ನು ಬೀದಿ ಪಾಲು ಮಾಡಿದೆ ಅನ್ನೋದನ್ನು ನಾವು ನೋಡ್ತಾನೆ ಇದ್ದೀವಿ. ಇದು ಮನುಕುಲ, ಯುದ್ಧ ಅನ್ನೋದಂಥದ್ದೇ ಮನುಕುಲಕ್ಕೆ ವಿರುದ್ಧವಾದಂಥದ್ದು, ಮಾನವತೆಗೆ ಒಂದು ವಿರುದ್ಧವಾದಂತಹ ಒಂದು ಆಯ್ಕೆಯಾಗಿರುತ್ತೆ. ಯುದ್ಧ ಮನುಷ್ಯನಿಗೆ ಕೊನೆಯ ಅಸ್ತ್ರವಾಗಿರಬೇಕೇ ವಿನಃ ಪ್ರಥಮ ಅಸ್ತ್ರವಾಗಿ ಯಾವತ್ತೂ ಬಳಸಬಾರ್ದು. ಹೀಗೆ ಪ್ರಥಮ ಅಸ್ತ್ರವಾಗಿ ಬಳಸಿದಂಥ ಅಮೆರಿಕ ಮತ್ತು ಇಸ್ರೇಲ್ ಇವತ್ತು ಇರಾನನ್ನು ಹೇಗೆ ಕಟ್ಟಿ ಹಾಕ್ತಿದೆ, ಅಥವಾ ಇರಾನೇ ಅಮೆರಿಕ ಮತ್ತು ಇಸ್ರೇಲ್ನ ಕಟ್ಟಿ ಹಾಕ್ತಾ ಇದೆಯಾ? ಇರಾನ್ ಇದರಿಂದ ಅಕ್ಕಪಕ್ಕದ ದೇಶಗಳ ಮೇಲೆ ದಾಳಿ ಮಾಡ್ತಾ ಇದೆ. ಆ ದಾಳಿಯಿಂದ ಅಕ್ಕಪಕ್ಕದ ದೇಶಗಳು ಈಗ ಇರಾನ್ಗೆ ಶತ್ರುಗಳಾಗ್ತಾ ಇದ್ದಾರೆ. ಅಮೆರಿಕವನ್ನು ನಂಬಿ ಮಾಡಿದಂತಹ ಈ ದಾಳಿ ಏನಾಗ್ತಿದೆ? ಕೇಳಿದ್ರೆ, ಅಮೆರಿಕ ಮತ್ತು ಇಸ್ರೇಲ್ ಈ ಯುದ್ಧದಲ್ಲಿ ಇದುವರೆಗೂ ಬಳಸಲಾಗದಂತಹ ಹೊಸ ಆಯುಧಗಳನ್ನು ಇರಾನ್ ಬಳಸ್ತಾ ಇದೆ. ಗೆಳೆಯರೆ, ಈ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಮಾಡ್ತಲ್ಲ ದಾಳಿ, ಆ ದಾಳಿಗಿಂತ ಹೆಚ್ಚಾಗಿ ಇರಾನ್ ಮಾಡಿದಂತಹ ದಾಳಿಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಇಸ್ರೇಲ್ ದೇಶದ ಜನರಿಗೆ ಭಯಂಕರವಾದಂತಹ ತೊಂದರೆ ಆಗಿದೆ, ಅವರ ಜೀವಕ್ಕೆ ಆಪತ್ತಾಗಿದೆ. ಇವತ್ತು ಜನ ತಮ್ಮ ಜೀವ ಉಳಿದ್ರೆ ಸಾಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಸುರಕ್ಷಿತವಾದ ಸ್ಥಳಗಳಿಗೆ ಸ್ಥಳಾಂತರಗೊಳ್ತಾ ಇದ್ದಾರೆ, ವಲಸೆ ಹೋಗ್ತಾ ಇದ್ದಾರೆ. ಇದಲ್ಲದೆ ಇರಾನ್ ತನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು, ಕ್ಲಸ್ಟರ್ ವಾರ್ಹೆಡ್ ಎಂಬ ಹಲವಾರು ಉಪಸ್ಫೋಟಗಳನ್ನು ಹೊಂದಿರುವಂಥ ಆಯುಧಗಳನ್ನು ಹೆಚ್ಚಾಗಿ ಬಳಸ್ತಾ ಇದೆ. ಒಂದು ಕ್ಷಿಪಣಿಯನ್ನು ಹಾರಿಸಿದರೆ ಸಾಕು, ಅದು ಇಸ್ರೇಲ್ ವಾಯು ಪ್ರದೇಶನ ಪ್ರವೇಶ ಮಾಡ್ತಿದ್ದಂತೆ ಹಲವಾರು ಸಣ್ಣ ಸಣ್ಣ ಬಾಂಬುಗಳಾಗಿ ಅದು ಡಿವೈಡ್ ಆಗ್ತಾ ಇದೆ, ಬೇರೆ ಬೇರೆ ಸ್ಥಳಗಳನ್ನ ಹೊಡೆದು ನಾಶ ಮಾಡ್ತಾ ಇದೆ. ಇದರಿಂದ ಕ್ಷಿಪಣಿ ತಡೆ ವ್ಯವಸ್ಥೆ ಎಲ್ಲ ದಾಳಿಗಳನ್ನು ತಡೆಯೋದು ಬಹಳ ಕಷ್ಟಕರವಾಗಿರುತ್ತೆ. ಕನಿಷ್ಠ ಅಂದರೂ ಕೂಡ 1 or 2% ಬಾಂಬ್ಗಳು ಕೂಡ ಬಿದ್ದರೂ ಕೂಡ ತುಂಬ ನಷ್ಟವನ್ನು ಇವತ್ತು ಇಸ್ರೇಲ್ ಅನುಭವಿಸ್ತಾ ಇದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ಭಯಂಕರವಾಗಿ ತೀವ್ರಗೊಳ್ತಾ ಇದೆ. ಕ್ಷಿಪಣಿ ದಾಳಿಗಳು, ಡ್ರೋನ್ ದಾಳಿಗಳನ್ನ ಗುರಿಯಾಗಿಸಿ ನಡೆಸ್ತಾ ಇರುವಂಥ ಈ ಹತ್ಯೆಗಳು ಹೆಚ್ಚಾಗ್ತಿವೆ. ಆರಂಭದಲ್ಲಿ ಸಂಯೋಜನೆ ಮಾಡಿದಂಥ ಸೈನಿಕರ ಕಾರ್ಯಾಚರಣೆ ಪ್ರಾರಂಭವಾದ ನಂತರ ಈ ಯುದ್ಧ ಈಗ ಹಲವಾರು ಭಾಗಗಳಲ್ಲಿ ನಡೀತಾ ಇದೆ, ದೊಡ್ಡ ಯುದ್ಧ ಆಗಿ ಮಾರ್ಪಾಡ್ತಾ ಇದೆ. ಈ ಯುದ್ಧದಲ್ಲಿ ಪ್ರಮುಖ ತಿರುವಾಗಿದ್ದಂತಹ ಇರಾನ್ನ ಉನ್ನತ ಭದ್ರತಾ ಅಧಿಕಾರಿ ಅಲಿ ಲಾರಿಜಾನ್ ಮತ್ತು ರೆವಲ್ಯೂಷನರಿ ಗಾರ್ಡ್ ಕಮಾಂಡರ್ ಹೆಡ್ ಆದಂತಹ ಗೋಲಾಮ್ ರೆಜಾ ಸೊಲೆಮಾನಿ ಅವರನ್ನು ನಿಖರ ದಾಳಿಯಲ್ಲಿ ಹತ್ಯೆ ಮಾಡಲಾಗಿದೆ ಅಂತ ಈಗ ಇಸ್ರೇಲ್ ಹೇಳ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಇಸ್ರೇಲ್ ನಗರಗಳು ಹಾಗೂ ಗಲ್ಫ್ ದೇಶದ ಪ್ರಮುಖ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳನ್ನು ನಡೆಸ್ತಾ ಇದೆ. ಭಯಂಕರವಾಗಿ ಅಂತಂದರೆ ಬಹುತಲಗಳನ್ನು ಹೊಂದಿರುವಂತಹ ಕ್ಷಿಪಣಿಗಳನ್ನು ಬಳಸಿರೋದ್ರಿಂದ ಭದ್ರತಾ ವ್ಯವಸ್ಥೆಯನ್ನು ಮೀರಿ ಅನೇಕ ಸ್ಥಳಗಳಿಗೆ ಹಾನಿ ಆಗ್ತಾ ಇದೆ. ಅಲ್ಲಿ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ, ಸಾವು ನೋವುಂಟಾಗ್ತಾ ಇದೆ. ಇದರಿಂದ ತುಂಬ ದೊಡ್ಡ ನಷ್ಟ ಆಗ್ತಿದೆ. ಈ ಸಂಘರ್ಷ ಈಗ ಲೆಬನಾನ್ ಮತ್ತು ಇರಾಕ್ ದೇಶಗಳಿಗೆ ಕೂಡ ಹಬ್ಬಿದೆ. ಬೈರೂತ್ ನಗರದಲ್ಲಿ ಇಸ್ರೇಲ್ ನಡೆಸಿದ ದಾಳಿಯಿಂದ ವಸತಿ ಪ್ರದೇಶಗಳು ಹಾನಿಗೊಳಗಾಗಿವೆ. ಅಲ್ಲಿದ್ದಂತಹ ಜನರು ಕೂಡ ಸಾವನ್ನಪ್ತಾ ಇದ್ದಾರೆ. ಹಿಜ್ಬುಲ್ಲಾ ಸಂಘಟನೆ ಇಸ್ರೇಲ್ ವಿರುದ್ಧ ನಿರಂತರವಾಗಿ ರಾಕೆಟ್ ದಾಳಿಗಳನ್ನು ನಡೆಸ್ತಾನೆ ಇದೆ. ಗೆಳೆಯರೆ, ಲೆಬನಾನ್ನ ಬೆಕ್ಕಾ ಕಣಿವೆಯ ಸ್ಮಾಹರ್ ಪ್ರದೇಶದಲ್ಲಿ ಇಸ್ರೇಲ್ ಮತ್ತೆ ದಾಳಿ ನಡೆಸ್ತಾನೆ ಇದೆ. ಇದಕ್ಕೂ ಮೊದಲು ಯೆಮನ್ ಪ್ರದೇಶದಲ್ಲಿ 2 ಬಾರಿ ದಾಳಿ ನಡೆಸಿದೆ. ಇದರ ನಡುವೆ ಕುವೈತ್ ರಾಷ್ಟ್ರೀಯ ರಕ್ಷಣಾ ಪಡೆಯ 7 ಡ್ರೋನ್ಗಳನ್ನು ಹೊಡೆದುರುಳಿಸಿದೆ. ಕತಾರ್ 1 ಕ್ಷಿಪಣಿಯನ್ನು ತಡೆದಿದೆ ಅಂತ ಹೇಳ್ತಾ ಇದೆ. ಬಾಗ್ದಾದ್ನಲ್ಲಿರುವ ಅಮೆರಿಕ ರಾಯಭಾರಿ ಕಚೇರಿ ಮೇಲೆ ಕೂಡ ಡ್ರೋನ್ ದಾಳಿ ನಡೆಸ್ತಾ ಇದೆ ಇರಾನ್. ಅಲ್ಲಿರುವಂತೆ ಪದೇ ಬೆಂಕಿ ಕಳಿಸ್ಕೊಳ್ತಾ ಇದೆ. ಹಾಗೆ ಸೌದಿ ಅರೇಬಿಯಾದಲ್ಲೂ ಕೂಡ ಅಮೆರಿಕದ ಆಫೀಸ್ಗಳ ಮೇಲೆ ಇವರು ಬಾಂಬ್ಗಳನ್ನ ಹಾಕ್ತಾ ಇದ್ದಾರೆ. ಅಲ್ಲಿ ಕೂಡ ಪದೇ ಬೆಂಕಿ ಕಾಣಿಸ್ಕೊಳ್ತಾ ಇದೆ. ಯಾಕಪ್ಪ ಅಂದರೆ ಪದೇ ಕ್ಷಿಪಣಿಗಳನ್ನು ತಡೆಯೋಕ್ಕೆ ಆಗ್ತಿಲ್ಲ, ಅವ್ರಿಗೆ ಒಂದಲ್ಲ ಒಂದು ಕ್ಷಿಪಣಿ ಬಂದು ಬೀಳ್ತಾನೆ ಇದೆ. ಇದರಿಂದ ಮಾನವೀಯ ಪರಿಸ್ಥಿತಿ ಬಹಳ ಗಂಭೀರ ಆಗ್ತಿದೆ. ಅಲ್ಲಿರ್ತಕ್ಕಂಥ ಜನಜೀವನ ತುಂಬ ಕಷ್ಟ ಆಗ್ತಾಯಿದೆ. ಲೆಬನಾನ್ನಲ್ಲಿ 1 ಮಿಲಿಯನ್ಗಿಂತ ಹೆಚ್ಚು ಜನ ಅಲ್ಲಿ ತಮ್ಮ ಜೀವನವನ್ನು ಬಿಟ್ಟು, ತಮ್ಮ ಮನೆಗಳನ್ನು ಬಿಟ್ಟು, ತಮ್ಮ ವಾಸ ಸ್ಥಳಗಳನ್ನು ಬಿಟ್ಟು ಬೇರೆ ಕಡೆ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಳ್ತಾ ಇದ್ದಾರೆ.
ವೈದ್ಯಕೀಯ ಸೌಲಭ್ಯಗಳು ಕಡಿಮೆ ಆಗ್ತಾ ಇದೆ. ಅವ್ರಿಗೆ ಬೇಕಾದಂಥ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳು ಕೂಡ ದೊರೆಯದೆ ಕಷ್ಟವಾಗ್ತಿದೆ. ಗೆಳೆಯರೆ, ಇರಾನ್ನ ಭವಿಷ್ಯ ಅಣುಸ್ಥಾವರದ ಮೇಲೆ ದಾಳಿ ನಡೆಸಿದ್ದೇವೆ ಅಂಥೇಳಿ ವರದಿಗಳು ಬರ್ತಾ ಇದೆ. ಆದರೆ ದೊಡ್ಡ ಹಾನಿ ಏನೂ ಆಗಿಲ್ಲ ಅಂಥೇಳಿ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ತಿಳಿಸ್ತಾ ಇದೆ. ಇದರ ನಡುವೆ ಈ ಹೋಮರ್ ಜಲಸಂಧಿಯಲ್ಲಿ ಸಿಲುಕಿರುವಂತಹ ಭಾರತದ 22 ಹಡಗುಗಳು ಸುರಕ್ಷಿತವಾಗಿದೆ ಅನ್ನೋದನ್ನು ಭಾರತ ಸರ್ಕಾರ ಹೇಳ್ತಾ ಇದೆ. ಇದು ಭಾರತೀಯರಿಗೆ ಒಂದು ನೆಮ್ಮದಿಯ ವಿಚಾರ, ಒಂದು ಸಮಾಧಾನದ ವಿಷಯ ಆಗ್ತಿದೆ. ಗೆಳೆಯರೆ, ಈ ಇರಾನ್, ಅಮೆರಿಕ ಹಾಗೂ ಇಸ್ರೇಲ್ ನಡುವೆ ಇರ್ತಕ್ಕಂಥ ಈ ಯುದ್ಧ ಭಾರತೀಯರಿಗೆ ಕೂಡ ತೊಂದರೆ ಆಗ್ತಿದೆ. ಯಾಕಂದರೆ ನಮಗೆ ಅಲ್ಲಿ ಬರ್ತಾ ಇರ್ತಕ್ಕಂಥ ಕ್ರೂಡ್ ಆಯಿಲ್ ಪ್ರಮಾಣ ಬೀಳ್ತಾ ಇದೆ. ಗ್ಯಾಸ್ LPG ಇವತ್ತು ತುಂಬ ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ. ಅಪ್ಪಿತಪ್ಪಿ ಹೊರಬು ಜಲಸಂಧಿಯಿಂದ ಭಾರತದ ಹಡಗುಗಳು ಬರದೇ ಇದ್ದರೆ, ಅಲ್ಲಿ ಬರ್ತಕ್ಕಂಥ ಕ್ರೂಡ್ ಆಯಿಲ್ ಆಗಿರ್ಬೋದು, ಅಲ್ಲಿ ಬರ್ತಕ್ಕಂಥ ನಮಗೆ LPG ಬರ್ತಾ ಇದ್ದರೆ ಭಾರತದ ಜೀವನ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಪೆಟ್ರೋಲ್ ಡೀಸೆಲ್ ಮೇಲೆ ಡಿಪೆಂಡ್ ಆಗ್ತಾರೆ, ಪ್ರತಿಯೊಂದು ದರ ಕೂಡ. ಹಾಗಾಗಿ ಎಲ್ಲವೂ ಗಗನಕ್ಕೇರುವಂತಹ ಎಲ್ಲ ಲಕ್ಷಣ ಇರುತ್ತೆ. ಹಾಗಾಗದೇ ಇರಲಿ ಅಂಥೇಳಿ ನಾವೆಲ್ಲ ಕೇಳ್ಕೊಳ್ತೀವಿ. ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ವಿ, ನಮ್ಮ ನಾಯಕರು ಸಾವನ್ನಪ್ಪಿದರೂ ನಮ್ಮ ರಾಜಕೀಯ ವ್ಯವಸ್ಥೆಗೆ ಏನೂ ಆಗೋದಿಲ್ಲ ಅನ್ನುವಂಥದ್ದನ್ನು ಭಾಳ ಮನದಟ್ಟುವಾಗುವಂತೆ ಅಮೆರಿಕಕ್ಕೆ ಹಾಗೂ ಇಸ್ರೇಲ್ಗೆ ತಿಳಿಸ್ತಾ ಇದ್ದಾರೆ. ಈ ಯುದ್ಧ ಅಮೆರಿಕದ ಅಧ್ಯಕ್ಷ ಟ್ರಂಪ್ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಸವಾಲುಗಳನ್ನು ತಂದಿದೆ. ಅನೇಕ ದೇಶಗಳನ್ನ ಸಹಾಯ ಕೇಳ್ತಿದ್ದರೂ ಕೂಡ ಯಾರು ಟ್ರಂಪ್ಗೆ ಸಹಾಯ ಮಾಡ್ತಾ ಇಲ್ಲ, ಯಾರು ನೇರವಾಗಿ ಸಹಾಯ ಮಾಡೋಕ್ಕೆ ಬರ್ತಾ ಇಲ್ಲ, ಯಾರು ಯುದ್ಧಕ್ಕೆ ನಾವು ನಿಲ್ತೇವೆ ಅಂತ ಬರ್ತಾ ಇಲ್ಲ, ಯಾರು ಇರಾನ್ ವಿರುದ್ಧ ನಾವು ಯುದ್ಧ ಮಾಡ್ತೀವಿ ಅಂತೇಳಿ ಸಿದ್ಧರಾಗ್ತಾ ಇಲ್ಲ ಅನ್ನುವಂಥದ್ದು ಅಮೆರಿಕಕ್ಕೆ ಒಂದು ರೀತಿಯ ನುಂಗಲಾರದ ತುತ್ತಾಗ್ತಾಯಿದೆ. ಜಗತ್ತಿನ ದೊಡ್ಡಣ್ಣ ಅಂತ ಅನಿಸ್ಕೊಂಡಿರುವಂಥ ಅಮೆರಿಕಕ್ಕೆ ಒಂದು ರೀತಿ ಹಿನ್ನಡೆ ಆಗ್ತಾ ಇದೆಯಾ, ಅಥವಾ ಅಮೆರಿಕದ ಆಧಿಪತ್ಯ ದಿನೇ ದಿನೇ ಕಡಿಮೆ ಆಗ್ತಾ ಇದೆಯಾ, ಅಥವಾ ಅಂತ್ಯವಾಗ್ತಾ ಇದೆಯಾ ಅನ್ನೋಂಥ ಅನುಮಾನಗಳು ಕೂಡ ಇಲ್ಲಿ ಬರ್ತಾ ಇದೆ.